ಒಂದು ಕಡೆ ಆಗ್ತಾ ಇರೋದು ಚರ್ಚೆ ಏನು, ಇಬ್ರು ಡಿಸಿಎಂ ಇರಬೇಕಾ, 4 ಡಿಸಿಎಂ ಇರಬೇಕಾ ಅನ್ನೋದ್ರ ಬಗ್ಗೆ ಡಿಸಿಎಂ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ವರಿಷ್ಠರು ಚರ್ಚೆಯನ್ನ ಮಾಡ್ತಾರೆ. ಆದರೆ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡದಂತೆ ನಿಯೋಜಿತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒತ್ತಡವನ್ನ ಹೇರಲಾಗ್ತಾ ಇದ್ದಾರಂತೆ. ಈಗಾಗಲೇ ವರಿಷ್ಠರ ಮೇಲೆ ಒತ್ತಡವನ್ನ ಹೇರಿರುವಂಥ ಡಿ.ಕೆ. ಶಿವಕುಮಾರ್ ಯಾರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಸಮರ್ಥರಿಗೆ ಕೆಪಿಸಿಸಿ ಸಾರಥ್ಯ ನೀಡುವ ಬಗ್ಗೆ ಮಾತುಕತೆ ನಡೆಸ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣನ್ನಿಟ್ಟಿದ್ದಾರೆ. ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷ ಆಗೋಕೆ ಅವರು ಬಯಸ್ತಾ ಇದ್ದಾರೆ, ರೆಡಿಯಾಗಿದ್ದಾರೆ ಸಾಹುಕಾರ್. ಇವರ ಜೊತೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಬಿ.ಕೆ. ಹರಿಪ್ರಸಾದ್ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಹೋಗ್ತಾರೆ ಅಂತೇಳಿ ನೋಡಿ, ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೋಗೋರಿಗೆ ಈಗ ಸಚಿವ ಸ್ಥಾನ ಕೊಡೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಪಟ್ಟು ಹಿಡಿದಿರೋದೇನು, ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಜೊತೆಗೆ ಸಚಿವ ಸ್ಥಾನವನ್ನು ಕೂಡ ಕೊಡಬೇಕು ಅಂತೇಳಿ. ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಅಲ್ವಾ, ಆಗ ಅವರು ಡಿ.ಸಿ.ಎಂ ಆಗಿರಲಿಲ್ವಾ, ಎರಡೆರಡು ಹುದ್ದೆನ ನಿಭಾಯಿಸಿಲ್ವಾ, ಹಾಗೆ ನಮಗೂ ನಾವು ಕೂಡ ರೆಡಿ ಇದ್ದೀವಿ, ನಾವು ಸಮರ್ಥರಿದ್ದೀವಿ, ನಮಗೂ ಕೊಡಿ ಅಂತೇಳಿ ಸಾಹುಕಾರ ಪಟ್ಟು ಹಿಡಿದಿದ್ದಾರೆ. ಇವರ ಜೊತೆಯಲ್ಲಿ ಪರಮೇಶ್ವರ್ ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ, ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಒತ್ತಡವನ್ನು ಹೇರ್ತಾ ಇದ್ದಾರಂತೆ, ಡಿ.ಸಿ.ಎಂ ಬೇಡ, ನಮಗೆ ಡಿ.ಸಿ.ಎಂ ಬೇಡ. ಆದರೆ ವರಿಷ್ಠರನ್ನು ಹೇಳ್ತಿದ್ದಾರೆ 2 ಅಥವಾ 4 ಅಂತ ಹೇಳ್ತಿದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತೇಳಿ. ಅಂತಿಮವಾಗಿ ಇವತ್ತು ಸಂಜೆ ಒಳಗಡೆ ಒಂದು ಫೈನಲ್ ಆಗುತ್ತೆ, ಒಂದು ಅಂತಿಮ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಡೆಲ್ಲಿಗೆ ಬರ್ತಾರೆ. ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮಾಹಿತಿ ಪ್ರಕಾರ 2 ಹಂತದ ಎಕ್ಸ್ಪಾನ್ಷನ್ ಆಗುತ್ತೆ ಅಂತ ಚರ್ಚೆ ನಡೀತಾ ಇದೆ. ಈ ಸಲ ಕ್ಯಾಬಿನೆಟ್ ಬರ್ತಿ ಅಂತ ವಿಶ್ವಾಸ ಇದೆ, ಅಷ್ಟೊಂದು ಹೇಳಬಲ್ಲೆ ನಾನು. ಅಲ್ಲ, ನೀವು ಉತ್ತರ ಕರ್ನಾಟಕದಿಂದ ಕೇಳ್ತಿದ್ದೀರಿ, ಆದ್ರೆ ಪರಿಷತ್ ಸದಸ್ಯರಾಗಿರೋದ್ರಿಂದ ಸಾಮಾನ್ಯಕ್ಕೆ 1 ಅಥವಾ 2 ಕೊಟ್ರೆ ದೊಡ್ಡದು. ಬಟ್ ಈ ಸಲ ಪರಿಷತ್ ಸದಸ್ಯರ ಪಟ್ಟಿನೂ ದೊಡ್ಡದಾಗ್ತಾ ಇದೆ. ನಾನು ಕೇಳ್ತಾ ಇರೋದು ನಮ್ಮ ಕಿತ್ತೂರು ಕರ್ನಾಟಕ ಭಾಗದಿಂದ ಕಳೆದ 22 ವರ್ಷದಿಂದ ಆ ಭಾಗಕ್ಕೆ ಮಂತ್ರಿಗಿರಿ ಕೊಡ್ಲಿಲ್ಲ, ಅಲ್ಪಸಂಖ್ಯಾತರು ಕೊಡ್ಲಿಲ್ಲ. ಲಾಸ್ಟ್ ಇದ್ದಿದ್ದು ನಮ್ಮ ಜಬ್ಬಾರ್ ಖಾನ್ ಹೊನ್ನಾಳಿ ಅವರು ಸಮ್ಮಿಶ್ರ ಸರ್ಕಾರ ಆಯ್ತು. ಆ ಸರ್ಕಾರದಲ್ಲಿ 1 ವರ್ಷಕ್ಕೆ ಆಗಿದ್ರು. ಅದಾದ್ಮೇಲೆ 22 ವರ್ಷ ಆಯ್ತು. 7 ಜಿಲ್ಲೆ ಬರುತ್ತೆ ನಮ್ಮ ಕಿತ್ತೂರು ಕರ್ನಾಟಕ ಭಾಗದಲ್ಲಿ. 7 ಜಿಲ್ಲೆ ಬರುತ್ತೆ. ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಗದಗ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ. ಈ ಜಿಲ್ಲೆಗೆ ಅಲ್ಪಸಂಖ್ಯಾತ ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಆ ಭಾಗದ ಜನರ ಕೂಗು ಕೂಡ ಇದೆ. ಆ ಭಾಗದಲ್ಲಿ ನಾನು 3ನೇ ಬಾರಿಗೆ ನಾನು MLC ಆಗಿದ್ದೀನಿ. ನಾನು ಸೆಲೆಕ್ಟೆಡ್ MLC ಅಲ್ಲ, ಎಲೆಕ್ಟೆಡ್ MLC. 3 ಜಿಲ್ಲೆಗಳಿಂದ, ಗದಗ, ಹಾವೇರಿ, ಧಾರವಾಡ ಜಿಲ್ಲೆಯಿಂದ ನಾನು ಅತ್ಯಂತ ಹೆಚ್ಚಿನ ಓಟುಗಳಿಂದ ಗೆದ್ದಂತಹ ನಾನು ಎಲೆಕ್ಟೆಡ್ MLC. ಅದರಿಂದ ಈ ಸಲ ನನ್ನ ಪಕ್ಷದ ಸಾಧ್ಯತೆ ಇದೆ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್, ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಮುಖಂಡರು ತೀರ್ಮಾನ ತಗೊಳ್ತಾರೆ. ದೆಹಲಿಗೆ ಬಂದಿರತಕ್ಕಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು, ನಿಯೋಜಿತ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರು ನಾಡಿದ್ದು 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸಹಜವಾಗಿ ಇವತ್ತು ಸಂಪುಟದ ರಚನೆ ಆಗುತ್ತೆ. ಸಂಪುಟದ ರಚನೆ ಆದಂಥ ಸಂದರ್ಭದಲ್ಲಿ ಈ ಹಿಂದೆ ನಾನು 3 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಮತ್ತೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ಎಲ್ಲರನ್ನು ಭೇಟಿ ಮಾಡಿ ಅವರಿಗೆ ವಿನಂತಿ ಮಾಡೋಣ, ಅವಕಾಶ ಮುಂದುವರಿಸುವಂಥದ್ದಕ್ಕೆ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಇಡೋಣ ಅಂತಕ್ಕಂಥ ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ನಮ್ಮ ಎಲ್ಲ ವರಿಷ್ಠರು ಯಾರ್ಯಾರು ಇವತ್ತು ನಮ್ಮ ಕರ್ನಾಟಕದ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು. ಒಂದು ಕಡೆ ಆಗ್ತಾ ಇರೋದು ಚರ್ಚೆ ಏನು, ಇಬ್ರು ಡಿಸಿಎಂ ಇರಬೇಕಾ, 4 ಡಿಸಿಎಂ ಇರಬೇಕಾ ಅನ್ನೋದ್ರ ಬಗ್ಗೆ ಡಿಸಿಎಂ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ವರಿಷ್ಠರು ಚರ್ಚೆಯನ್ನ ಮಾಡ್ತಾರೆ. ಆದರೆ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡದಂತೆ ನಿಯೋಜಿತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒತ್ತಡವನ್ನು ಹೇರಲಾಗ್ತಾ ಇದ್ದಾರಂತೆ. ಈಗಾಗಲೇ ವರಿಷ್ಠರ ಮೇಲೆ ಒತ್ತಡವನ್ನು ಹೇರಿರುವಂಥ ಡಿ.ಕೆ. ಶಿವಕುಮಾರ್ ಯಾರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಸಮರ್ಥರಿಗೆ ಕೆಪಿಸಿಸಿ ಸಾರಥ್ಯ ನೀಡುವ ಬಗ್ಗೆ ಮಾತುಕತೆ ನಡೆಸ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ
ಸತೀಶ್ ಜಾರಕಿಹೊಳಿ ಕಣ್ಣನ್ನಿಟ್ಟಿದ್ದಾರೆ. ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷ ಆಗೋಕೆ ಅವರು ಬಯಸ್ತಾ ಇದ್ದಾರೆ. ರೆಡಿಯಾಗಿದ್ದಾರೆ ಸಾಹುಕಾರ್. ಇವರ ಜೊತೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, BK ಹರಿಪ್ರಸಾದ್ ಹೆಸರು ಕೂಡ ಮುಂಚೂಣಿಯಲ್ಲಿದೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಯಾರು ಹೋಗ್ತಾರೆ ಅಂತೇಳಿ ನೋಡಿ. ಒಂದು KPCC ಅಧ್ಯಕ್ಷ ಸ್ಥಾನಕ್ಕೆ ಹೋಗೋರಿಗೆ ಈಗ ಸಚಿವ ಸ್ಥಾನ ಕೊಡೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಪಟ್ಟು ಹಿಡಿದಿರೋದೇನು, ಒಂದು KPCC ಅಧ್ಯಕ್ಷ ಸ್ಥಾನ ಜೊತೆಗೆ ಸಚಿವ ಸ್ಥಾನವನ್ನು ಕೂಡ ಕೊಡಬೇಕು ಅಂತೇಳಿ. ಯಾಕೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ರು ಅಲ್ವಾ, ಆಗ ಅವರು DCM ಆಗಿರಲಿಲ್ವಾ, ಎರಡೆರಡು ಹುದ್ದೆನ ನಿಭಾಯಿಸಿಲ್ವಾ, ಹಾಗೆ ನಮಗೂ ನಾವು ಕೂಡ ರೆಡಿ ಇದ್ದೀವಿ, ನಾವು ಸಮರ್ಥರಿದ್ದೀವಿ, ನಮಗೂ ಕೊಡಿ ಅಂತೇಳಿ ಸಾಹುಕಾರ ಪಟ್ಟು ಹಿಡಿದಿದ್ದಾರೆ. ಇವರ ಜೊತೆಯಲ್ಲಿ ಪರಮೇಶ್ವರ್ ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ, BK ಹರಿಪ್ರಸಾದ್ ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಆದರೆ DK ಶಿವಕುಮಾರ್ ಅವರು ಒತ್ತಡವನ್ನು ಹೇರ್ತಾ ಇದ್ದಾರಂತೆ. DCM ಬೇಡ, ನಮಗೆ DCM ಬೇಡ, ಆದರೆ ವರಿಷ್ಠರನ್ನು ಹೇಳ್ತಿದ್ದಾರೆ 2 ಅಥವಾ 4 ಅಂತ ಹೇಳ್ತಿದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತೇಳಿ. ಅಂತಿಮವಾಗಿ ಇವತ್ತು ಸಂಜೆ ಒಳಗಡೆ ಒಂದು ಫೈನಲ್ ಆಗುತ್ತೆ, ಒಂದು ಅಂತಿಮ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಸನ್ಮಾನ್ಯ DK ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಡೆಲ್ಲಿಗೆ ಬರ್ತಾರೆ. ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮಾಹಿತಿ ಪ್ರಕಾರ 2 ಹಂತದ ಎಕ್ಸ್ಪಾನ್ಷನ್ ಆಗುತ್ತೆ ಅಂತ ಚರ್ಚೆ ನಡೀತಾ ಇದೆ. ಈ ಸಲ ಕ್ಯಾಬಿನೆಟ್ ಬರ್ತಿ ಅಂತ ವಿಶ್ವಾಸ ಇದೆ, ಅಷ್ಟೊಂದು ಹೇಳಬಲ್ಲೆ ನಾನು. ಅಲ್ಲ, ನೀವು ಉತ್ತರ ಕರ್ನಾಟಕದಿಂದ ಕೇಳ್ತಿದ್ದೀರಿ, ಆದ್ರೆ ಪರಿಷತ್ ಸದಸ್ಯರಾಗಿರೋದ್ರಿಂದ ಸಾಮಾನ್ಯಕ್ಕೆ 1 ಅಥವಾ 2 ಕೊಟ್ರೆ ದೊಡ್ಡದು. ಬಟ್ ಈ ಸಲ ಪರಿಷತ್ ಸದಸ್ಯರ ಪಟ್ಟಿನೂ ದೊಡ್ಡದಾಗ್ತಾ ಇದೆ. ನಾನು ಕೇಳ್ತಾ ಇರೋದು ನಮ್ಮ ಕಿತ್ತೂರು ಕರ್ನಾಟಕ ಭಾಗದಿಂದ. ಕಳೆದ 22 ವರ್ಷದಿಂದ ಆ ಭಾಗಕ್ಕೆ ಮಂತ್ರಿಗಿರಿ ಕೊಡ್ಲಿಲ್ಲ, ಅಲ್ಪಸಂಖ್ಯಾತರು ಕೊಡ್ಲಿಲ್ಲ. ಲಾಸ್ಟ್ ಇದ್ದಿದ್ದು ನಮ್ಮ ಜಬ್ಬಾರ್ ಖಾನ್ ಹೊನ್ನಾಳಿ ಅವರು ಸಮ್ಮಿಶ್ರ ಸರ್ಕಾರ ಆಯ್ತು. ಆ ಸರ್ಕಾರದಲ್ಲಿ 1 ವರ್ಷಕ್ಕೆ ಆಗಿದ್ರು. ಅದಾದ್ಮೇಲೆ 22 ವರ್ಷ ಆಯ್ತು. 7 ಜಿಲ್ಲೆ ಬರುತ್ತೆ ನಮ್ಮ ಕಿತ್ತೂರು ಕರ್ನಾಟಕ ಭಾಗದಲ್ಲಿ. 7 ಜಿಲ್ಲೆ ಬರುತ್ತೆ. ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಗದಗ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ. ಈ ಜಿಲ್ಲೆಗೆ ಅಲ್ಪಸಂಖ್ಯಾತರ ರಿಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಆ ಭಾಗದ ಜನರ ಕೂಗು ಕೂಡ ಇದೆ. ಆ ಭಾಗದಲ್ಲಿ ನಾನು 3ನೇ ಬಾರಿಗೆ ನಾನು MLC ಆಗಿದ್ದೀನಿ. ನಾನು ಸೆಲೆಕ್ಟೆಡ್ MLC ಅಲ್ಲ, ಎಲೆಕ್ಟೆಡ್ MLC. 3 ಜಿಲ್ಲೆಗಳಿಂದ, ಗದಗ, ಹಾವೇರಿ, ಧಾರವಾಡ ಜಿಲ್ಲೆಯಿಂದ ನಾನು ಅತ್ಯಂತ ಹೆಚ್ಚಿನ ಓಟುಗಳಿಂದ ಗೆದ್ದಂತಹ ನಾನು ಎಲೆಕ್ಟೆಡ್ MLC. ಅದರಿಂದ ಈ ಸಲ ನನ್ನ ಪಕ್ಷದ ಸಾಧ್ಯತೆ ಇದೆ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್, ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಮುಖಂಡರು ತೀರ್ಮಾನ ತಗೊಳ್ತಾರೆ. ದೆಹಲಿಗೆ ಬಂದಿರತಕ್ಕಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು, ನಿಯೋಜಿತ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ನಾಡಿದ್ದು 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸಹಜವಾಗಿ ಇವತ್ತು ಸಂಪುಟದ ರಚನೆ ಆಗುತ್ತೆ. ಸಂಪುಟದ ರಚನೆ ಆದಂಥ ಸಂದರ್ಭದಲ್ಲಿ ಈ ಹಿಂದೆ ನಾನು 3 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಮತ್ತೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ಎಲ್ಲರನ್ನು ಭೇಟಿ ಮಾಡಿ ಅವರಿಗೆ ವಿನಂತಿ ಮಾಡೋಣ, ಅವಕಾಶ ಮುಂದುವರಿಸುವಂಥದ್ದಕ್ಕೆ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಇಡೋಣ ಅಂತಕ್ಕಂಥ ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ನಮ್ಮ ಎಲ್ಲ ವರಿಷ್ಠರು ಯಾರ್ಯಾರು ಇವತ್ತು ನಮ್ಮ ಕರ್ನಾಟಕದ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು